ಕೊನೆಗೂ ಜಮಾ ಆಯಿತು. ಪಿಎಂ ಕಿಸಾನ್ ಯೋಜನೆಯ 19ನೇ ಕಂತು 7,000 ರೂಪಾಯಿ. ಈ ಜಿಲ್ಲೆಗಳಿಗೆ ಇವಾಗ ಹಣ ಜಮಾ ಆಗಿದೆ. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಪಿಎಂ ಕಿಸಾನ್ ಯೋಜನೆಯ 7,000 ರೂಪಾಯಿಗಾಗಿ. ಕೊನೆಗೂ ಕೂಡ ಸರ್ಕಾರವು ಇವಾಗ ಬಿಡುಗಡೆಯನ್ನು ಮಾಡಿದೆ. ಸರ್ಕಾರವು ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ಇದೇ ಬರೋ 20ನೇ ತಾರೀಕು ಫೆಬ್ರವರಿ 2025ರಂದು ಸೋಮವಾರದಂದು ಎಲ್ಲ ರೈತರ ಖಾತೆಗೆ ಬಾಕಿ ಇರುವಂತಹ ಪಿಎಂ ಕಿಸಾನ್ ಯೋಜನೆಯ 19ನೇ ಕಂತನ್ನು ಬಿಡುಗಡೆ ಮಾಡುವುದಾಗಿ ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ, ಇವತ್ತು ಎಷ್ಟು ಗಂಟೆಗೆ ಹಣ ಬರುತ್ತೆ, ಯಾವಾಗ ನಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರಿ. ಕೊನೆಗೂ ನೀವು ಕಾಯ್ತಿದ್ದಂತಹ ಪಿಎಂ ಕಿಸಾನ್ ಯೋಜನೆಯ 19ನೇ ಕಂತನ್ನು ನರೇಂದ್ರ ಮೋದಿಜಿಯವರು ಇಂದು ಬಿಡುಗಡೆಯನ್ನು ಮಾಡಿದ್ದಾರೆ. ಬಿಹಾರಕ್ಕೆ ತೆರಳಿರುವಂತಹ ನರೇಂದ್ರ ಮೋದಿಜಿಯವರು ಒಂದು ಬಟನ್ ಅನ್ನು ಕ್ಲಿಕ್ ಮಾಡುವ ಮುಖಾಂತರ ಎಲ್ಲ ರೈತರ ಖಾತೆಗೂ ಈ ಒಂದು ಪಿಎಂ ಕಿಸಾನ್ ಯೋಜನೆಯ 19ನೇ ಕಂತನ್ನು 7,000 ರೂಪಾಯಿನ ಇವಾಗ ಸದ್ಯಕ್ಕೆ ಬಿಡುಗಡೆ ಮಾಡಿರುವಂಥದ್ದು. ಕೆಲವೊಂದಿಷ್ಟು ರೈತರ ಖಾತೆಗೆ ಇವಾಗಲೇ ಹಣ ಜಮಾ ಆಗಿರುವಂಥದ್ದು ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರ್ಬೋದು. ಇವತ್ತು 24/2/2025 7,000 ರೂಪಾಯಿ ಅನ್ನುವಂಥದ್ದು ರೈತರ ಖಾತೆಗೆ ಜಮಾ ಆಗಿರುವಂಥದ್ದು. ವರ್ಷಕ್ಕೆ 4 ತಿಂಗಳಿಗೊಮ್ಮೆ ಜಮಾ ಆಗುವಂತಹ ಈ ಒಂದು ಪಿಎಂ ಕಿಸಾನ್ ಯೋಜನೆಯ 19ನೇ ಕಂತು ಬಾಕಿ ಉಳಿದಿತ್ತು. ಇವಾಗ 4 ತಿಂಗಳಾಗಿತ್ತು. ಕೊನೆಗೂ ಇವತ್ತು ಸರ್ಕಾರವು ಬಿಡುಗಡೆಯನ್ನು ಮಾಡಿರುವಂಥದ್ದು. ದೇಶದಲ್ಲಿ ಸಾಕಷ್ಟು ರೈತರಿದ್ದಾರೆ. ಎಲ್ಲ ರೈತರ ಖಾತೆಗೂ ಕೂಡ ನರೇಂದ್ರ ಮೋದಿಜಿಯವರು ಕೇವಲ ಒಂದು ಬಟನನ್ನು ಕ್ಲಿಕ್ ಮಾಡಿದ್ರು ಅಂತಂದರೆ ಪ್ರತಿಯೊಬ್ಬ ರೈತರ ಖಾತೆಗೂ ಈ ಒಂದು ಪಿಎಂ ಕಿಸಾನ್ ಯೋಜನೆಯ ಹಣ ಅನ್ನುವಂಥದ್ದು ಕ್ರೆಡಿಟ್ ಆಗುವಂಥದ್ದು. ಇವಾಗ ಸದ್ಯಕ್ಕೆ ಬಿಹಾರದ ಮುಖಾಂತರ ರೈತರ ಖಾತೆಗೆ ಹಣವನ್ನು ಜಮಾ ಮಾಡುವ ಮುಖಾಂತರ ಈ ಒಂದು ಬಾಕಿ ಇರುವಂಥ ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇವಾಗ ಕೆಲವೊಂದಿಷ್ಟು ರಾಜ್ಯಗಳಿಗೆ ಇವಾಗಲೇ ರೈತರ ಖಾತೆಗೆ ಈ ಒಂದು ಪಿಎಂ ಕಿಸಾನ್ ಯೋಜನೆಯ 19ನೇ ಕಂತು ಜಮಾ ಆಗಿರುವಂಥದ್ದು. ಹಾಗೆ ಕರ್ನಾಟಕದಲ್ಲಿರುವಂತಹ ಕೆಲವೊಂದಿಷ್ಟು ರೈತರ ಖಾತೆಗೆ ಇವಾಗ ಹಣ ಬಂದಿರುವಂಥದ್ದು. ನಿಮಗೂ ಕೂಡ ಸಾಯಂಕಾಲ ಅಥವಾ ನಾಳೆ ಬೆಳಗ್ಗಿನವರೆಗೂ ಕೂಡ ಟೈಮಿಂಗ್ ಇರುತ್ತೆ. ಅಷ್ಟರಲ್ಲಿ ನಿಮ್ಮ ಖಾತೆಗೆ ಈ ಒಂದು ಹಣ ಅನ್ನೋಂಥದ್ದು ಕ್ರೆಡಿಟ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ ಅಂತಂದರೆ ಇವಾಗಲೇ ಜಮಾ ಮಾಡಿರ್ತಾರೆ, ಅದು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಹಣ ಬರಲು ಸ್ವಲ್ಪ ಟೈಮನ್ನು ತೆಗೆದುಕೊಳ್ಳುತ್ತೆ. ಏಕೆಂತಂದರೆ ಇಲ್ಲಿ ನರೇಂದ್ರ ಮೋದಿಜಿಯವರು ಒಂದು ಬಟನನ್ನು ಕ್ಲಿಕ್ ಮಾಡಿ ಜಮಾ ಮಾಡಿರ್ತಾರೆ. ಆದರೆ ನಿಮ್ಮ ಖಾತೆಗಳಿಗೆ ಬರಬೇಕಾದ್ರೆ ಅದೇನಾಗುತ್ತೆ ಅಂತಂದರೆ ನಿಮ್ಮ ಒಂದು ಡೀಟೇಲ್ಸ್ ಏನಿರುತ್ತಲ್ಲ ಅದನ್ನ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ನಂತರದಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಸರಿಯಾಗಿತ್ತು ಅಂತಂದರೆ, ಅದೇ ರೀತಿ ಈ KYC ಎಲ್ಲವೂ ಕೂಡ ಸರಿಯಾಗಿತ್ತು ಅಂತಂದರೆ ನೇರವಾಗಿ ನಿಮ್ಮ ಖಾತೆಗೆ ಅಲ್ಲಿಂದ ಡೈರೆಕ್ಟಾಗಿ ಕ್ರೆಡಿಟ್ ಆಗುವಂಥದ್ದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹಣ ತಡವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ರೈತರ ಖಾತೆಗೆ ಬೇಗನೆ ಜಮಾ ಆಗುತ್ತೆ. ಎಲ್ಲವೂ ಕೂಡ ಕರೆಕ್ಟ್ ಆಗಿತ್ತು ಅಂತಂದರೆ ಆಗಿಂದಾಗಲೇ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇವತ್ತು ಹಣ ಜಮಾ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ, ಸಾಯಂಕಾಲದವರೆಗೂ ಕೂಡ ಟೈಮಿಂಗ್ ಇರುತ್ತೆ. ಅಷ್ಟರಲ್ಲಿ ನಿಮ್ಮ ಖಾತೆಗೆ ಈ ಒಂದು ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಕೊನೆಗೂ ಕೂಡ ಪಿಎಂ ಕಿಸಾನ್ ಯೋಜನೆಯ ರೈತರ ಖಾತೆಗೆ ಇವತ್ತು ಹಣ ಜಮಾ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಮಾಡಿ, ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಪೇಜನ್ನು ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.